ನಮಸ್ಕಾರ. ನಮ್ಮ ಇವತ್ತಿನ ಜಗತ್ತು ಹೇಗಿದೆ ಅಂದ್ರೆ ಸುತ್ತಲೂ ಬರೀ ಗಡಿಬಿಡಿ ಗದ್ದಲ ಅಲ್ವಾ? ಈ ಚಾಲೆಂಜ್ ಮಧ್ಯೆ ಮನಸ್ಸಿಗೆ ಶಾಂತಿ ಬೇಕು ಅಂದ್ರೆ ಎಲ್ಲಿ ಹುಡುಕೋದು? ಕೆಲವೊಮ್ಮೆ ಉತ್ತರ ನಮ್ಮ ಪ್ರಾಚೀನ ಕಥೆಗಳಲ್ಲೇ ಸಿಗುತ್ತೆ. ಬನ್ನಿ, ಇವತ್ತು ಮಹಾಕಾವ್ಯಗಳಲ್ಲಿ ಅಡಗಿರುವ ಸಂಯಮ ಮತ್ತು ಬದ್ಧತೆಯ ಶಕ್ತಿ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಪ್ರತಿದಿನ ನಮಗೆ ಹೊಸ ಹೊಸ ಸವಾಲುಗಳು, ಸೋಷಿಯಲ್ ಮೀಡಿಯಾ ನೋಟಿಫಿಕೇಷನ್ಸ್ಗಳಿಂದ ಹಿಡಿದು ಆಫೀಸ್ ಡೆಡ್ಲೈನ್ಗಳವರೆಗೆ ಎಲ್ಲವೂ ನಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯುತ್ತೆ. ಇಂತಹ ಗದ್ದಳದಲ್ಲಿ ನಮ್ಮ ಮನಸ್ಸಿನ ಬ್ಯಾಲೆನ್ಸ್ ಕಾಪಾಡಿಕೊಳ್ಳೋದು ಹೇಗೆ? ಇದೇ ಪ್ರಶ್ನೆಗೆ ಇವತ್ತು ಉತ್ತರ ಹುಡುಕೋಣ ಬನ್ನಿ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆ ಹೇಗಿರಲಿದೆ? ಮೊದಲು ಇವತ್ತಿನ ದಿನಗಳಲ್ಲಿ ನಾವು ಶಾಂತಿಗಾಗಿ ಪಡ್ತಿರುವ ಹೋರಾಟವನ್ನ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಒಂದು ರಾಜಮನೆತನದ ಪಾತ್ರ ಪರೀಕ್ಷೆಯ ಕಥೆಯನ್ನು ನೋಡೋಣ. ಅಲ್ಲಿಂದ ಮರ್ಯಾದೆ ಮತ್ತೆ ಸಂಯಮ ಅಂದ್ರೆ ಏನು ಅಂತ ಕಲ್ತ್ಕೊ. ಕೊನೆಗೆ ಈ ಹಳೆಯ ಜ್ಞಾನವನ್ನ ನಮ್ಮ ಇವತ್ತಿನ ಲೈಫ್ಗೆ ಹೇಗೆ ಅಪ್ಲೈ ಮಾಡ್ಬೋದು ಅಂತ ನೋಡೋಣ. ಮೊದಲನೇದಾಗಿ ನಮ್ಮ ಇವತ್ತಿನ ಜೀವನದ ಒಂದು ದೊಡ್ಡ ಹೋರಾಟದ ಬಗ್ಗೆ ಮಾತಾಡೋಣ. ಅದೇ ಶಾಂತಿಗಾಗಿ ಹೋರಾಟ. ದಿನನಿತ್ಯ ನಾವೆದುರಿಸೋ ಒತ್ತಡ ಮತ್ತದಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಆಫೀಸ್ ಆಗಿರ್ಲಿ, ಮನೆ ಆಗಿರ್ಲಿ, ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡೋ ಸಂದರ್ಭಗಳು ದಿನಾ ಬರ್ತಾನೆ ಇರತ್ತೆ. ಯಾವುದೋ ಒಂದು ಚಿಕ್ಕ ಮಾತು ದೊಡ್ಡ ಜಗಳಕ್ಕೆ ಕಾರಣ ಆಗ್ಬಿಡುತ್ತೆ. ಈ ನಿರಂತರ ಒತ್ತಡವನ್ನ ನಿಭಾಯಿಸುವುದೇ ನಮ್ಮ ಕಾಲದ ದೊಡ್ಡ ಚಾಲೆಂಜ್ ಅಲ್ವಾ? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನಮ್ಮ ಇವತ್ತಿನ ಸಮಸ್ಯೆಗಳಿಗೆ ಉತ್ತರ ಆಗ್ಲೇ ಪ್ರಾಚೀನ ಕಾಲದಲ್ಲೇ ಇತ್ತು. ಈ ಮಾತು ಹೇಳೋ ಹಾಗೆ ಸಂಯಮ ಮತ್ತೆ ಘನತೆಯನ್ನ ಪಾಲಿಸಿದ್ರೆ ಎಷ್ಟೋ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಬೋದು. ಹಾಗಾದ್ರೆ ಈ ಸಂಯಮ, ಈ ಘನತೆ ಅಂದ್ರೆ ಏನು? ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಬನ್ನಿ ನೋಡೋಣ. ಈ ತತ್ವಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಒಂದು ಪ್ರಾಚೀನ ಕಥೆಗೆ ಹೋಗೋಣ. ರಾಜಕುಮಾರಿ ಸೀತೆಯ ಸ್ವಯಂವರದ ಆ ಸನ್ನಿವೇಶವನ್ನ ನೆನಪು ಮಾಡ್ಕೊಳ್ಳೋಣ. ಅದು ಕೇವಲ ಒಂದು ಮದುವೆ ಸಮಾರಂಭ ಆಗಿರಲಿಲ್ಲ, ಅದೊಂದು ದೊಡ್ಡ ಪಾತ್ರ ಪರೀಕ್ಷೆಯಾಗಿತ್ತು. ಆ ಸಭೆಯ ವಾತಾವರಣವನ್ನ ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ರಾಜರು, ರಾಜಕುಮಾರರು, ದೇವತೆಗಳು, ರಾಕ್ಷಸರು ಎಲ್ಲರೂ ಅಲ್ಲಿದ್ದಾರೆ. ಎಲ್ಲರ ಮುಂದಿರೋ ಚಾಲೆಂಜ್ ಒಂದೇ: ಶಿವನ ಆ ದಿವ್ಯ ಧನುಸ್ಸನ್ನು ಎತ್ತಬೇಕು. ಇದು ಆಲ್ಮೋಸ್ಟ್ ಅಸಾಧ್ಯ ಅನ್ನೋ ತರವಾದ ಕೆಲಸ. ಇಲ್ಲಿ ಬರೀ ಶಕ್ತಿ ಮಾತ್ರವಲ್ಲ, ಪ್ರತಿಯೊಬ್ಬರ ಸಂಯಮ, ಗೌರವ, ಅಹಂಕಾರ ಎಲ್ಲವೂ ಪರೀಕ್ಷೆಗೆ ಒಳಗಾಗಿತ್ತು. ಇಲ್ಲಿ ನಾವು ಕಲಿಯೋ ಮೊದಲನೇ ಪ್ರಮುಖ ಪಾಠ ಮರ್ಯಾದೆ. ಇದರ ನಿಜವಾದ ಅರ್ಥ ಏನೋ? ಬನ್ನಿ ಇದನ್ನ ಸೀತೆಯ ದೃಷ್ಟಿಕೋನದಿಂದ ನೋಡೋಣ. ಮರ್ಯಾದೆ ಅಂದ್ರೆ ಸುಮ್ಮನೆ ಗೌರವ ಕೊಡೋದು ಮಾತ್ರ ಅಲ್ಲ. ನಮ್ಮ ಭಾವನೆಗಳು ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಸರಿ ದಾರಿಯಲ್ಲಿ ನಡೆಯೋಕ್ಕೆ ಸಹಾಯ ಮಾಡುವ ಒಂದು ಇಂಟರ್ನಲ್ ರೂಲ್ ಇದ್ದ ಹಾಗೆ. ಇದು ನಮ್ಮ ಮಾತು ಮತ್ತು ಕೆಲಸಗಳಿಗೆ ಒಂದು ಬೌಂಡ್ರಿ ಹಾಕುತ್ತೆ. ಇಲ್ಲಿ ನೋಡಿ, ಸೀತೆಯ ಮನಸ್ಸಿನೊಳಗಿನ ಹೋರಾಟ ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ. ಒಂದು ಕಡೆ ಮನಸ್ಸು ರಾಮನನ್ನೇ ಬಯಸುತ್ತೆ, ಆದ್ರೆ ಇನ್ನೊಂದು ಕಡೆ ತನ್ನ ತಂದೆ ಕೊಟ್ಟ ಮಾತಿಗೆ ಬದ್ಧಳಾಗಿರಬೇಕು. ತನ್ನ ಸ್ವಂತ ಆಸೆಗಿಂತ ತನ್ನ ತಂದೆಯ ಮಾತಿನ ಮರ್ಯಾದೆಯನ್ನು ಕಾಪಾಡ್ತಾಳೆ. ಮರ್ಯಾದೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಇದ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಸೀತೆ ಮರ್ಯಾದೆಯನ್ನ ಪಾಲಿಸಿದ್ರೆ ಆ ಸಭೆಯಲ್ಲಿದ್ದ ಬೇರೆಯವರು ಇನ್ನೊಂದು ಪ್ರಮುಖ ತತ್ವವನ್ನ ಪರೀಕ್ಷೆಗೆ ಒಡ್ಡುತ್ತಾರೆ. ಅದೇ ಸಂಯಮ. ಅವರ ರಿಯಾಕ್ಷನ್ಗಳಿಂದ ನಾವು ಇದರ ಬಗ್ಗೆ ಕಲಿಯೋಣ. ಸಂಯಮ ಅಂದ್ರೆ ಇಮೋಷನಲ್ ಮಾಸ್ಟ್ರಿ, ಅಂದ್ರೆ ಗೊಂದಲದ ಮಧ್ಯೆಯೂ ಶಾಂತವಾಗಿರೋದು. ಇದು ಬರೀ ಕೋಪವನ್ನ ಕಂಟ್ರೋಲ್ ಮಾಡೋದಲ್ಲ, ಬದಲಾಗಿ ಬಿರುಗಾಳಿಯ ನಡುವೆಯೂ ಸ್ಟಡಿಯಾಗಿ ನಿಲ್ಲುವ ಕೆಪಾಸಿಟಿ. ಜನಕರಾಜ ಹತಾಶೆಯಿಂದ ಆಡಿದ ಆ ಮಾತುಗಳು ಸಭೆಯಲ್ಲಿದ್ದ ಪ್ರತಿಯೊಬ್ಬ ಯೋಧನಿಗೂ ಅವಮಾನ ಮಾಡಿದ ಹಾಗೆ ಆಯಿತು. ಆ ಮಾತುಗಳು ಇಡೀ ಸಭೆಯಲ್ಲಿ ಒಂದು ರೀತಿಯ ಟೆನ್ಷನ್ ಕ್ರಿಯೇಟ್ ಮಾಡಿತು. ಇದೊಂದು ದೊಡ್ಡ ಪ್ರಚೋದನೆ ಕ್ಷಣವಾಗಿತ್ತು. ಮತ್ತು ಈ ಸನ್ನಿವೇಶ ರಿಯಾಕ್ಟ್ ಮಾಡೋದಕ್ಕೂ ರೆಸ್ಪಾಂಡ್ ಮಾಡೋದಕ್ಕೂ ಇರೋ ವ್ಯತ್ಯಾಸವನ್ನ ಅದ್ಭುತವಾಗಿ ತೋರಿಸುತ್ತೆ. ಲಕ್ಷ್ಮಣ ಕೋಪದಿಂದ, ಆವೇಶದಿಂದ ತಕ್ಷಣ ರಿಯಾಕ್ಟ್ ಮಾಡ್ತಾನೆ, ಆದರೆ ರಾಮ ಶಾಂತವಾದಿ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ರೆಸ್ಪಾಂಡ್ ಮಾಡ್ತಾನೆ. ಇದೇ ಸಂಯಮದ ಶಕ್ತಿ. ರಾಮನ ಈ ಮಾತು ಸಂಯಮದ ಮೂಲ ತತ್ವವನ್ನೇ ಎತ್ತಿ ಹಿಡಿಯುತ್ತೆ. ಎಮೋಷನಲಿ ಡಿಸ್ಟರ್ಬ್ ಆಗದೆ ಕೇವಲ ಮಾಡಬೇಕಾದ ಕೆಲಸದ ಮೇಲೆ ಫೋಕಸ್ ಮಾಡೋದು. ಇದು ಜೀವನದ ಯಾವುದೇ ಪರೀಕ್ಷೆಗೆ ಅಪ್ಲೈ ಆಗುವ ಪಾಠ. ಓಕೆ, ಈ ಕಥೆಯಿಂದ ನಾವು ಮರ್ಯಾದೆ ಮತ್ತೆ ಸಂಯಮದ ಪವರ್ ಏನು ಅಂತ ನೋಡಿದ್ವಿ. ಆದ್ರೆ ಈ ಮಹಾಕಾವ್ಯದ ಪಾಠಗಳನ್ನ ನಮ್ಮ ಇವತ್ತಿನ ಲೈಫಿಗೆ ಅಪ್ಲೈ ಮಾಡೋದು ಹೇಗೆ? ಈ ಪ್ರಾಚೀನ ಜ್ಞಾನವನ್ನ ನಮ್ಮ ಡೇ ಟು ಡೇ ಚಾಲೆಂಜಸ್ಗಳಿಗೆ ಹೇಗೆ ಬಳಸ್ಕೊಳ್ಬೋದು? ಇದನ್ನೊಂದು ಮೆಂಟಲ್ ಟೂಲ್ ಅಂತ ಅಂದ್ಕೊಳ್ಳಿ. ಯಾವುದಾದರೂ ಕಷ್ಟದ ಮಾತುಕತೆ ಅಥವಾ ಒತ್ತಡದ ಪರಿಸ್ಥಿತಿಯಲ್ಲಿ ಮೊದಲು ರಾಮನ ಹಾಗೆ ಪರಿಸ್ಥಿತಿಯನ್ನ ಹೊರಗಿನಿಂದ ಗಮನಿಸಿ ಅದರಲ್ಲಿ ಮುಳುಗಿ ಹೋಗಬೇಡಿ. ಎರಡನೆಯದಾಗಿ ಸೀತೆಯ ಹಾಗೆ ನಿಮ್ಮ ವ್ಯಾಲ್ಯೂಸ್, ನಿಮ್ಮ ಪ್ರಿನ್ಸಿಪಲ್ಸ್ ಅನ್ನ ನೆನಪು ಮಾಡ್ಕೊಳ್ಳಿ. ಕೊನೆಯದಾಗಿ ರಾಮನಂತೆ ಶಾಂತವಾಗಿ ಉದ್ದೇಶಪೂರ್ವಕವಾಗಿ ಆಕ್ಟ್ ಮಾಡಿ. ಉದಾಹರಣೆಗೆ, ಕೆಲಸದ ಜಾಗದಲ್ಲಿ ಮರ್ಯಾದೆ ಅಂದ್ರೆ ಕ್ಲಿಯರ್ ಆಗಿ ಪ್ರೊಫೆಷನಲ್ ಬೌಂಡ್ರಿಗಳನ್ನು ಹಾಕ್ಕೊಳ್ಳೋದು.
ಇದರಿಂದ ಅನಗತ್ಯ ಜಗಳಗಳನ್ನು ತಪ್ಪಿಸ್ಬೋದು. ಹಾಗೆಯೇ ಕಷ್ಟದ ಮಾತುಕತೆ ಮಧ್ಯೆ ಯಾರಾದ್ರೂ ಪ್ರಚೋದಿಸಿದ್ರೆ ತಕ್ಷಣ ರಿಯಾಕ್ಟ್ ಮಾಡದೆ ಒಂದು ಸೆಕೆಂಡ್ ಪಾಸ್ ಮಾಡೋದೇ ಸಂಯಮ. ಇದು ರಿಲೇಷನ್ಶಿಪ್ಸ್ ಉಳಿಸೋಕೆ ಹೆಲ್ಪ್ ಮಾಡುತ್ತೆ. ನೋಡಿ, ನಮ್ಮ ಜೀವನದ ದೊಡ್ಡ ಪರೀಕ್ಷೆಗಳನ್ನ ಎದುರಿಸೋಚೆ ಬೇಕಾದ ಶಕ್ತಿ ಸಿಗೋದು ನಾವು ಪ್ರತಿದಿನ ಮಾಡೋ ಈ ಸಣ್ಣಪುಟ್ಟ ಆತ್ಮಸಂಯಮದ ಅಭ್ಯಾಸಗಳಿಂದಲೇ. ನಿಜವಾದ ಯುದ್ಧ ಹೊರಗಲ್ಲ, ನಮ್ಮೊಳಗೇ ಇದೆ. ಅದನ್ನ ಗೆದ್ರೆ ಹೊರಗಿನ ಚಾಲೆಂಜ್ಗಳು ಚಿಕ್ಕದಾಗಿ ಕಾಣಿಸ್ತವೆ. ಹಾಗಾದ್ರೆ ನಮ್ಮೆಲ್ಲರ ಜೀವನದಲ್ಲೂ ಒಂದೊಂದು ಬಿಲ್ಲು ಇರುತ್ತೆ ಅಲ್ವಾ, ನಾವು ಎತ್ತಬೇಕಾದ ಆ ದೊಡ್ಡ ಸವಾಲು. ಯೋಚಿಸಿ ನೋಡಿ, ನಿಮ್ಮ ಜೀವನದಲ್ಲಿ ಆ ಬಿಲ್ಲು ಯಾವುದು? ಅದನ್ನ ಎತ್ತೋಕೆ, ಅದನ್ನ ಎದುರಿಸೋಕೆ ಮರ್ಯಾದೆ ಅನ್ನೋ ತತ್ವ ಸಹಾಯ ಮಾಡುತ್ತಾ, ಅಥವಾ ಸಂಯಮ ಅನ್ನೋ ಗುಣನ? ಇದರ ಬಗ್ಗೆ ಯೋಚನೆ ಮಾಡ್ತಾ ಇರಿ.